ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ನಗುಮುಖದ ಒಡೆಯ ಸುಮಂತ್ ಅವು ಕೊಲೆಯಾಗಿ 2 ತಿಂಗಳಾಗಕ್ಕೆ ಬಂತು. ಆದರೂ ಕೂಡ ಇವತ್ತಿಗೂ ಅವನಿಗೆ ನ್ಯಾಯ ಸಿಗಲಿಲ್ಲ. ಕಾರಣ ಏನು ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡ್ಕೋತ ಕೂತ್ರೆ ರಾಮಾಯಣ ಭಾಳ ದೊಡ್ಡದದ ರೀ. ಆದರೂ ಕೂಡ ಏನಪ್ಪ ಅಂದ್ರೆ ಬೆಳ್ತಂಗಡಿ ಪೊಲೀಸರ ಒಂದು ತನಿಖಾ ಪದ್ಧತಿ ಹೆಂಗದ, ಅದ್ರ ಜೊತೆಗೆ ನಮ್ಮ ಸರ್ಕಾರ, ನಮ್ಮ ಘನ ಸರ್ಕಾರ, ನಮ್ಮ ಗೃಹ ಮಂತ್ರಿಯವರ ಒಂದು ನ್ಯಾಯದ ಪರ ಹೋರಾಟ ಹೆಂಗದ, ಅವರು ಆಶ್ವಾಸನೆ ಕೊಟ್ಟಿರ್ತಕ್ಕಂಥದ್ದು ಹೆಂಗದ, ಅದ್ರ ಜೊತೆಗೆ ಅವು ಏನೋ ದೊಡ್ಡ ದಕ್ಷಿಣ ಕನ್ನಡದಲ್ಲಿ ಹರೀಶ್ ಪುಂಜ ಅನ್ನಕತ್ತಿದ್ರಲ್ಲ, ಅವನು ಏನು ಕಿತ್ತು ಹಾಕಿ ಡಬ್ ಹಾಕಿ ಏನು ಹರ್ಕೊಂಡು ಹನ್ನೆರಡು ಮಾಡ್ಕೊಂಡಿದ್ದ ಅನ್ನೋದು ಅದ್ರ ಬಗ್ಗೆನೂ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಆದರೆ ಇಲ್ಲಿ ಸುಮಂತ್ ಅಂತಕ್ಕಂಥ ನಗುಮುಖದ ಒಡೆಯ ಕೊಲೆಯಾಗಿ 2 ತಿಂಗಳು ಆಗಿ ಬಂತು. ಆದರೂ ಕೂಡ ಆ ಒಂದು ಬಾಲಕನಿಗೆ ನಾವು ನ್ಯಾಯ ಕೊಡ್ಸೋಕ್ಕಾಗಲಿಲ್ಲಲ್ರಿ. ನಮ್ಮ ಮೆಡ್ ತೊಗೊಂಡು ನಾವು ಹೊಡ್ಕೊಳ್ಬೇಕ್ರಿ. ಇಲ್ಲಿ SDMC ಅಧ್ಯಕ್ಷರ ಕೆಲವೊಂದಿಷ್ಟು ಸಂದರ್ಶನಗಳನ್ನು ಗಮನಿಸಿದಾಗ ಕೊಲೆ ಅಂತಕ್ಕಂಥದ್ದು ಸುಮಂತನ ಮನೆಯ ಪಕ್ಕದಲ್ಲಿನೇ ಆಗಿದೆ ಅಂತ ಹೇಳ್ತಾರೆ ಅವರು. ಅಂದರೆ ಡೈರೆಕ್ಟ್ ನೇರವಾಗಿ ಅಲ್ಲ, ಅವರ ಮಾತಿನ ಧಾಟಿ ಮತ್ತು ಆ ಮಾತನ್ನು ಗಮನಿಸಿದಾಗ ಕೆಲವೊಂದಿಷ್ಟು ಅಂಶಗಳು ಗಮನಕ್ಕೆ ಬರ್ತಾವ. ಸುಮಂತನ ಕೊಲೆ ಮನೆಯ ಪಕ್ಕದಲ್ಲಿನೇ ಆಗ್ಯದ. ಅಲ್ಲಿಂದ ಅವನನ್ನು ಹೊತ್ಕೊಂಡು ಹೋಗಿ ಆ ಕೆರೆಯ ಪಕ್ಕದಲ್ಲಿ ಇಟ್ಟಾಗ ಅಲ್ಲಿ ರಕ್ತ ಆ ಕಲ್ಲಿನ ಮೇಲೆ ಬಿದ್ದಿರ್ತದ, ಆ ಮಗುವನ್ನು ಹಿಂಗೆ ತಳ್ಳಿರಬಹುದು ಅಂತಕ್ಕಂಥ ಸ್ಥಳೀಯ ವ್ಯಕ್ತಿ, ಸುಮಂತನ್ನ ಚಿಕ್ಕವನಿದ್ದಾಗಿನಿಂದ ನೋಡಿರ್ತಕ್ಕಂಥ ವ್ಯಕ್ತಿ, ಆ ಗ್ರಾಮದ ಎಲ್ಲ ಆಗು ಹೋಗುಗಳನ್ನು ನೋಡಿರ್ತಕ್ಕಂಥ ವ್ಯಕ್ತಿ, ಜೊತೆಗೆ ಕರ್ನಾಟಕ ಸರ್ಕಾರದ ಕನ್ನಡ ಸರ್ಕಾರಿ ಪ್ರಾಥಮಿಕ ಶಾಲೆಯ ಕನ್ನಡ ಶಾಲೆಯ ಒಬ್ಬ SDMC ಅಧ್ಯಕ್ಷರಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಎಲ್ಲ ಹೇಳ್ತಾರಪ್ಪ ಅಂದ್ರೆ ಇದರಲ್ಲಿ ಏನಾದರೂ ಒಂದು ಸತ್ಯಾಂಶ ಇರಬೇಕು. ಮತ್ತೊಂದು ಆ ವ್ಯಕ್ತಿ ಏನು ಹೇಳ್ತಾರಪ್ಪ ಅಂದ್ರೆ ಇಲ್ಲಿ ಅಡಿಕೆ ಕಳ್ತನ ಮಾಡ್ತಕ್ಕಂಥ ವ್ಯಕ್ತಿ ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ. ಅದ್ರ ಜೊತೆಗೆ ಆ ಒಂದು ಕೊಲೆ ಪೂರ್ವ ನಿಯೋಜಿತ ಕೊಲೆನೋ ಅಂತಂದು ಹೇಳಕ್ಕೆ ಸಾಧ್ಯದ ಅಂತಲೂ ಹೇಳ್ತಾರೆ. ಇನ್ನೊಂದು ಕಡೆ ಏನು ಹೇಳ್ತಾರಪ್ಪ ಅಂದ್ರೆ ಬೆಳಗಿನ ಜಾವ 5 ಗಂಟೆಗೆ ಅನೈತಿಕ ಸಂಬಂಧ ನಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾಹಿತಿಯನ್ನು SDMC ಅಧ್ಯಕ್ಷರು ಹೇಳ್ತಾರೆ. ಆದರೆ ನಾನು ಹೇಳೋದು ಏನಪ್ಪ ಅಂದ್ರೆ ಈ ಅನೈತಿಕ ಸಂಬಂಧ ಅಂತಕ್ಕಂಥದ್ದು ಬೆಳಗಿನ ಜಾವನ ನಡಿಬೇಕನ್ನೋದಿಲ್ಲ, ಮಧ್ಯಾಹ್ನ 12 ಗಂಟೆಗೆ ಬಿಸಿಲಾಗೂ ನಡೀತದ ರೀ, ನಡೀತದ ಅದು. ಯಾಕಂದ್ರೆ ಅದಕ್ಕೆ ಕಾಮತುರಂ ಲಜ್ಜಮ್ ಹಿಂಗೇನು ಅಂತಾರಲ್ರಿ, ನಮಗೂ ಅರ್ಥ ಆಗಂಗಿಲ್ಲ ಜಾಸ್ತಿ, ಆದ್ರೂ ಹಂಗೇನೋ ಅಂತಾರ್ರಿ. ಸೊ ಕಾಮಕ್ಕೆ ಅದು ಏನೂ ಇಲ್ಲ ಅಂತಾರೆ ಅದಕ್ಕೆ. ಸೊ ಅದು ಯಾವಾಗ ಬೇಕಾದಾಗ ನಡೀತದಂತೆ. ಸೊ ಅದಕ್ಕೆ ಬೆಳಗಿನ 5 ಗಂಟೆನೇ ಬೇಕಂತಂದಿಲ್ಲ. ಸೊ ನನಗನ್ಸೋ ಮಟ್ಟಿಗೆ ಪೂರ್ವ ನಿಯೋಜಿತ ಕೊಲೆ ಆಗಿದ್ರೆ 100% ಸುಮಂತ್ ಗುಜರಾತಿಗೆ ಹೋಗೋಣದಾನ. ಆ ಒಂದು ವಿಚಾರವನ್ನು ಇಟ್ಕೊಂಡ ಸುಮಂತನನ್ನು ಕೊಲೆ ಮಾಡಿರ್ತಕ್ಕಂಥದ್ದು ದೃಢವಾಗಿ ನಾವೆಲ್ಲರೂ ಕೂಡ ನಂಬೋದು. ಪೂರ್ವ ನಿಯೋಜಿತ ಕೊಲೆ ಆಗಿದ್ರೆ ಇದು ಇಲ್ಲ, ಆಕಸ್ಮಿಕವಾಗಿ ಕೊಲೆ ಆಗಿದ್ರೆ ಇದು ಅನೈತಿಕ ಸಂಬಂಧಕ್ಕೆ ಬಲಿಯಾಗಿರ್ತಕ್ಕಂಥ ಸುಮಂತನ ಕೊಲೆ ಅಂತಂದು ನಾವು ಇದನ್ನು ಕರಿಬೋದು. ಹಾಗಾದರೆ ಅನೈತಿಕ ಸಂಬಂಧ ಅಲ್ಲಿ ನಡೀತಿರ್ಬೇಕಾದ್ರೆ ಸುಮಂತನ ಅಕ್ಕಪಕ್ಕದ ಮನೆಯ ಹತ್ರ ಅನೈತಿಕ ಸಂಬಂಧ ನಡಿಬೇಕಾದ್ರೆ ಪಕ್ಕದ ಮನೆಯ ಹೆಂಗಸು ಬಂದು ಸುಮಂತನ ಮನೆಯ ಹತ್ರ ಆ ಒಬ್ಬ ಮುಸುಕುಧಾರಿಯ ಜೊತೆ ಅನೈತಿಕ ಸಂಬಂಧವನ್ನು ಇಟ್ಕೊಳ್ಳೋಕೆ ಸಾಧ್ಯ ಅದ ಏನೋ ಪ್ರಶ್ನೆ ಮೂಡ್ತಾ ಇದ್ದಾರೆ. ಅಕಸ್ಮಾತ್ ಆ ಹೆಣ್ಣುಮಗಳು ಬೇರೆ ಹೆಣ್ಣುಮಗಳು ಅಲ್ಲಿ ಬಂದಿದ್ದಾದರೆ ಆ ವ್ಯಕ್ತಿ ಆ ಹೆಣ್ಣುಮಗಳನ್ನು ಅಲ್ಲಿ ಕರ್ಕೊಂಡು, ಅಂದರೆ ಅಲ್ಲಿ ಏನಾದರೂ ಅನೈತಿಕ ಚಟುವಟಿಕೆಯನ್ನು ನಡೆಸ್ತಕ್ಕಂಥ ಒಂದು ಗುಪ್ತ ಸ್ಥಳ ಅದ ಏನಲ್ಲಿ ಅನ್ನೋ ಒಂದು ಪ್ರಶ್ನೆ ಮೂಡ್ತದೆ. ಹಾಗಾದ್ರೆ ಆ ಗುಪ್ತ ಸ್ಥಳ ಇದ್ದಿದ್ರೆ ಸುಮಂತ್ ಸ್ನಾನವನ್ನು ಮಾಡ್ಕೊಂಡು ನೇರವಾಗಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಆ ಗುಪ್ತ ಸ್ಥಳದ ಹತ್ತಿರ ಸುಮಂತ್ ಹೋಗೋದಕ್ಕೆ ಕಾರಣ ಏನಾಗಿರ್ಬೋದು? ಇಲ್ಲ ಏನೋ ಒಂದು ಕೆಲಸದಿಂದ ಅಲ್ಲಿ ಹೋಗಿರಬೇಕು, ಅವನನ್ನು ಅಲ್ಲಿ ಸುಮಂತ್ ಆ ಒಂದು ಚಟುವಟಿಕೆಯನ್ನು ನೋಡಿದಾಗ ಅವನನ್ನು ಕೊಂದು ಕೂಡ ಹಾಕಿರ್ಬೋದು. ಇಲ್ಲ, ಇದು ಪೂರ್ವ ನಿಯೋಜಿತನ ಕೊಲೆ ಅನ್ನೋದಾಗಿದ್ರೆ 100% ಇಲ್ಲಿ ಸುಮಂತನ ಗೆಳೆಯರ ಪಾಲಕರನ್ನು ಕೂಡ ತನಿಖೆ ಮಾಡಬೇಕಾಗ್ತದೆ. ಅದ್ರ ಜೊತೆಗೆ ಖಾಸಗಿ ಶಾಲೆಗಳ ಮುಖ್ಯಸ್ಥರು, ಖಾಸಗಿ ಶಾಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನು ಕೆಲವೊಂದಿಷ್ಟು ಜನ ಅದರ ಸರ್ಕಾರಿ ಶಾಲೆ ವಿದ್ಯಾರ್ಥಿ ಇಷ್ಟೊಂದು ಮುಂದೆ ಹೋಗ್ಯಾನಪ್ಪ, ನಮ್ಮ ಖಾಸಗಿ ಶಾಲೆ ವಿದ್ಯಾರ್ಥಿಗಳು ಸಾಧ್ಯ ಆಗಲಿಲ್ಲ ಅಂತ ತಿಳ್ಕೊಂಡು ಏನಾದರೂ ಒಂದು ಇರ್ಷೆ ಇಟ್ಕೊಂಡು, ಒಂದು ವೈರತ್ವವನ್ನು ಇಟ್ಕೊಂಡು, ಹೊಟ್ಟೆಗೆ ಬೆಂಕಿ ಇಟ್ಕೊಂಡು ಸುಮಂತನ ಕೊಲೆ ಮಾಡಿರ್ತಕ್ಕಂಥದ್ದು ನಾವು ದೃಢವಾಗಿ ನಂಬಬೇಕು. ಈ ಎಲ್ಲ ವಿಚಾರಗಳು ಒಂದು ಸೈಡ್ ಆದ್ರೆ ಈ ಬೆಳ್ತಂಗಡಿ ಪೊಲೀಸರು 4 ತಂಡಗಳಾಗಿ ಕೆಲಸ ಮಾಡ್ತಾ ಇದ್ದಾವೆ. ಈ 4 ತಂಡಗಳಾಗಿ ಕೆಲಸ ಮಾಡೋದಾರಂದ್ರೆ ಇವ್ರು ಎಲ್ಲಿ ಹೋಗ್ಯಾರ ಅನ್ನೋದು ನನಗೂ ಕೂಡ ಅರ್ಥ ಆಗೋದಿಲ್ಲ. ಯಾಕಂದ್ರೆ ಈ ಬೆಳ್ತಂಗಡಿ ಪೊಲೀಸರು ಆಗಿರ್ಬೋದು, ಕೆಲವೊಂದು ಸಾಮಾನ್ಯ ಪೊಲೀಸರು ಹೇಳ್ತೀನಿ ನಿಮ್ಗೆ ನಾನು, ಈ ನಾವು ಏನು ಬೈಕ್ ತೊಗೊಂಡು ಹೋಗ್ತೇವಲ್ರಿ, ಹೆಲ್ಮೆಟ್ ಯಾಕೆ ಹಾಕಿಲ್ಲ, ಮಿರರ್ ಯಾಕೆ ಕುಣಿಸಿಲ್ಲ, ಆಮೇಲೆ ಹೆಡ್ಲೈಟ್ ಯಾಕೆ ಇಲ್ಲಿಂದ ಸೈಡ್ಗೆ ಹಾಕಿಲ್ಲ, ಮುಂದೆ ಹಾಕಿಲ್ಲ, ಟ್ಯಾಂಕ್ದಾಗ ಪೆಟ್ರೋಲ್ ಐತಿಲ್ಲ, ಆಮೇಲೆ ನಿಂದ RC ಎಲ್ಲೈತಿ, ಲೈಸೆನ್ಸ್ ಎಲ್ಲೈತಿ, ನಿಂದ ಆದಿಲ್ಲೈತಿ ಈದಿಲ್ಲೈತಿ, ಇಂಥವು ಏನಾರು ಕೇಳಿ ಸಾಮಾನ್ಯ ವ್ಯಕ್ತಿಗಳನ್ನು ಹಣ ವಸೂಲಿ ಮಾಡ್ತಕ್ಕಂಥವ್ರು ಜಾಸ್ತಿ ಆಗಿಬಿಟ್ಟಾರೆ ಇವ್ರು. ಯಾಕಂದರೆ ಅಲ್ಲಿ ರೊಕ್ಕ ಸಿಗ್ತದ್ರಿ, ಸಂಜೆಗೆ ಎಣ್ಣೆ ಹೊಡ್ಯಾಕ, ಮಟನ್ನ ಚಿಕನ್ ತಿನ್ನಾಕ ಅವ್ರಿಗೆ ರೊಕ್ಕ ಸಿಕ್ಕರೆ ಸಾಕು. ಸುಮಂತನ ಕೊಲೆ ಕೇಸ್ನಾಗ ಏನು ಸಿಗೋದೈತೆ ಅವ್ರಿಗೆ?
ಮಟನ್ ಸಿಗೋದೈತೋ, ಚಿಕನ್ ಸಿಗೋದೈತೋ, ಶೆರೆ ಸಿಗೋದೈತಿ, ಹಾಂ ಏನು ಸಿಗೋದೈತೆ ಅವರಿಗೆ? ಅದಕ್ಕೆ 4 ತಂಡ ಆದರೂ ಕೂಡ ಇನ್ನೂ ಯಾವುದು ಏನೂ ಕಿತ್ತು ಯಾಕೆ ಹಾಕಿಲ್ಲಪ್ಪ ಅಂದ್ರೆ ಅಲ್ಲಿ ದುಡ್ಡು ಸಿಗಂಗಿಲ್ಲ. ಇಲ್ಲ 4 ತಂಡಗಳಾಗಿ ರಚನೆ ಆದರೂ ಕೂಡ ಇವತ್ತಿಗೂ ಅವನಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇಲ್ಲ ಅಂದ್ರೆ ಇದ್ರ ಹಿಂದೆ ಯಾರಾದರೂ ಒಬ್ಬ ದೊಡ್ಡ ವ್ಯಕ್ತಿಯ ಕೈವಾಡೋದೇ ಅದೇನ? ಇದನ್ನು ದುಡ್ಡು ಕೊಟ್ಟು ಮುಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರನ್ನ. ಇಲ್ಲ ಸುಮಂತನ ತಂದೆ ತಾಯಿ ಅವ್ರ ಕುಟುಂಬಸ್ಥರಿಗೆ ಯಾರಾದರೂ ಬೆದರಿಕೆಯನ್ನು ಹಾಕಿ ಎಲ್ಲೂ ಕೂಡ ಇದನ್ನು ಮಾತನಾಡುವಂತಿಲ್ಲ ಅನ್ನೋ ಒಂದು ಬೆದರಿಕೆ. ಮತ್ತೊಂದು ಏನಾಗ್ತದಪ್ಪ ಅಂದರೆ ಇಲ್ಲಿ ಸುಮಂತನ ತಂದೆ ತಾಯಿ ವಿಷಯ ಗೊತ್ತಿದ್ರು ಕೂಡ ಯಾಕೆ ಮಾತಾಡ್ತಾ ಇಲ್ಲ ಅನ್ನೋ ಒಂದು ಕಾರಣ ಬಂದಾಗ ದೊಡ್ಡ ಮಗನಿಗೂ ಕೂಡ ಏನಾದರೂ ಒಂದು ಮುಂದೆ ದೊಡ್ಡ ಸಮಸ್ಯೆ ಆಗಬಾರ್ದು ಏನೋ ಅಂತಕ್ಕಂಥ ಮನಸ್ಥಿತಿ ಅವ್ರದ್ದು ಕೂಡ ಇರಬಹುದು. ಆದ್ರೆ ಇಡೀ ಕರ್ನಾಟಕದ ಜನತೆ ಮಾತಾಡೋದು ಏನಪ್ಪ ಅಂದ್ರೆ ಸುಮಂತನ ಮನೆಯ ಪಕ್ಕದಲ್ಲೇ ಕೊಲೆ ಆಗಿದೆ ಅಂದ್ರೆ ಇದಕ್ಕೆ ಕಾರಣೀಕರ್ತರು ಯಾರಾಗಿರ್ಬೋದು? ಯಾವ ಹರೀಶ್ ಪೂಂಜಾ ಸದನದಲ್ಲಿ ನಿಂತ್ಕೊಂಡ ಹಿಂಗೆ ಮಾತಾಡಿದ ಹಂಗೆ ಮಾತಾಡಿದ, ಹರೀಶ್ ಪೂಂಜಾ ಬಂದ ನಮಗೆಲ್ಲ ಸಪೋರ್ಟ್? ಯಾವ ಹರೀಶ್ ಪೂಂಜಾ ರೀ? 2028 ನೋಡಕ್ರಿ ಚುನಾವಣೆ ಬರ್ತೈತಲ್ರಿ, ಅವಾಗ ಬರ್ತಾನೆ ನಾವು ಇಲೆಕ್ಷನ್ಗೆ ಓಟ್ ಕೇಳಕ್ಕೆ. ಅವಾಗೆಲ್ಲ ದೊಡ್ಡ ಬೇಟಿ ಪಡಾವೋ ಬೇಟಿ ಬಚಾವೋ ಅಂತಂದು ಎಲ್ಲ ಕೊಳಕ ಡೈಲಾಗ್ ಹೇಳ್ಕೊತ ತಿರುಗಾಡ್ತಾನೆ ಹರೀಶ್ ಪೂಂಜಾ. ದೊಡ್ಡ ಮಾತಲ್ಲ ಇವ್ರದ್ದು. ಇವರೆಲ್ಲ ಸ್ವಾರ್ಥಿಗಳದಾರ ರೀ, ದುಡ್ಡು ತಿಂತ ರಾಜಕೀಯ ನಾಯಕರನ್ನ ಯಾರೂ ನಂಬಕ್ಕೆ ಹೋಗ್ಬೇಡ್ರಿ ಇವರನ್ನ. ಇವ್ರು ಗೃಹ ಸಚಿವರೇ ನಿಮ್ಗೆ ನ್ಯಾಯ ಕೊಡಿಸ್ತಾರೇನ್ರಿ? ಸೌಜನ್ಯಗೆ ನ್ಯಾಯ ಕೊಡ್ಸೋಕ್ಕಾಗ್ತಾ ಇಲ್ಲ, ಇನ್ನು ಸುಮಂತ್ ಈಗೀಗ ಸುಮಂತನಿಗೆ ನ್ಯಾಯ ಕೊಡಿಸ್ತಾರೆ? ಕೊಡಕ್ಕೆ ಸಾಧ್ಯ ಇಲ್ರಿ. ಇವ್ರದೆಲ್ಲ ಇಲೆಕ್ಷನ್ ಗಿಮಿಕ್, ಇವ್ರನ್ನ ನಂಬಕ್ಕೆ ಹೋಗ್ಬೇಡ್ರಿ ಇವ್ರನ್ನ. ಅಂಬೇಡ್ಕರ್ ಅವತ್ತೇ ಹೇಳಿದಾರೆ, ಜನ ಯಾವಾಗ ಮತದಾನದ ಮೌಲ್ಯವನ್ನು ತಿಳ್ಕೊಳ್ತಾರಲ್ಲ ರಾಜಕೀಯ ನಾಯಕರು ಭಿಕ್ಷುಕರಾಗ್ತಾರಂತ ಅಂತ ತಿಳ್ಕೊಂಡು. ಆದ್ರೆ ನಾವು ದರಿದ್ರ ನನ್ನ ಮಕ್ಕಳು ರೀ, 4 ಸೊಳೆ ಮಕ್ಕಳು ನಾವು ಮತದಾರರಿಲ್ಲ. ನಾವೇನಾಗಿಬಿಟ್ಟಿದ್ದೇವೆ ಅಂದ್ರೆ ನಾವು ರಾಜಕೀಯ ನಾಯಕರು ಗುಲಾಮರಾಗಿಬಿಟ್ಟಿದ್ದೇವೆ ರೀ, ನಾವು ಭಿಕ್ಷುಕರಾಗಿಬಿಟ್ಟಿದ್ದೇವೆ ಇಲ್ಲಿ. ಇಂಥವರೆಲ್ಲ ನಿಮ್ಮ ಮಕ್ಕಳಿಗೆ, ನಿಮ್ಮ ಹೆಣ್ಣು ಮಕ್ಕಳಿಗೆ, ನಿಮ್ಮ ಕೊಲೆ ಆಗೋ ಮಕ್ಕಳಿಗೆ, ಅತ್ಯಾಚಾರ ಒಳಗಾಗಿ ಕೊಲೆ ಆಗ್ತಕ್ಕಂಥ ಮಕ್ಕಳಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ರಾಜಕೀಯ ನಾಯಕ ಇವರು ಎಲ್ಲೆಡೆಗೆ ತಿಂದು ಉಗುಳ್ರಿ ಅವ್ರ ಮುಖದ ಮೇಲೆ. ಮತ್ತು ಇಲ್ಲಿ ಸುಮಂತನ ತಂದೆ ತಾಯಿ ಬೇಜವಾಬ್ದಾರಿತನ ಭಾಳ ಎದ್ದು ಕಾಣಕತ್ತೀರಿ ಇವ್ರು ಈ ಹೋರಾಟ ಮಾಡೋದು ಬಿಟ್ಟು ಅಲ್ಲಿ ಪತ್ರ ಕೊಟ್ಟೆ, ಹರೀಶ್ ಪೂಂಜಾನೆ ಭೇಟಿ ಆದ್ನೆ. ಹಾಂ, ನಿಮಗೆ ಜನ ನಾಚಿಕೆ ಮಾನ ಮರ್ಯಾದೆ ಬೇಕಲ್ಲ, ಹೋರಾಟಕ್ಕೆ ಇಳೀರಿ. ಸುಮಂತನ ಅನ್ನ ಬರಲಿ, ಅವ್ರ ತಾಯಿ ಬರಲಿ, ತಂದೆ ಬರಲಿ, ಎಲ್ಲರೂ ಬರ್ರಿ, ಹೋರಾಟಕ್ಕೆ ಇಳಿಯೋಣ. ಸುಮಂತನಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. ಸುಮ್ಮನೆ ಇಲ್ಲಿ ಊಹಾಪೂದಲ್ಲಿ ಕುತ್ಕೊಂಡು ಅಲ್ಲಿ 4 ತಂಡಗಳದಾವ, ಒಬ್ಬರು ಬಿರಿಯಾನಿ ತಿನ್ನಕ್ಕೆ ಹೋಗಿದಾರ ಕಾಣ್ತೈತಿ, ಇನ್ನೊಂದು 2 ಇಸ್ಪಟ್ ಆಡಕ್ಕೆ ಹೋಗಿರ್ಬೇಕು, ಹಾಂ, ಇನ್ನೊಂದು 2 ಆರಾಮ್ ಸ್ಟೇಷನ್ನಾಗ ಕುತ್ಕೊಂಡು ಮಜಾ ಮಾಡ್ತಿರ್ಬೇಕು. ಹೋಗಲಿ ಅವನು ಏನು ಬೇಕಾದಾಗಲಿ, ಸುಮಂತನಿಗೆ ನ್ಯಾಯ ಕೊಡಿಸ್ಬೇಕಂತ ತಿಳ್ಕೊಂಡು ಬರಬೇಕಾದ್ರೆ ಇವ್ರು ಜನಸಾಮಾನ್ಯರು ಸುಲಿಗೆ ಮಾಡ್ತಾರೆ ರೀ. ಜನಸಾಮಾನ್ಯರಿಗೆ ನ್ಯಾಯವನ್ನು ಕೊಡಿಸೋದಿಲ್ಲ ಇವರು, ಸುಲಿಗೆ ಮಾಡ್ತಾರೆ ಇವರೆಲ್ಲರೂ. ಬೆಳ್ತಂಗಡಿ ಪೊಲೀಸರಿಗೆ ಇದೊಂದು ಚಾಲೆಂಜ್ ಇದೆ ಇದು. ಅದನ್ನು ಅವ್ರು ಸರಿಯಾಗಿ ಮಾಡಿಕೊಂಡು ಕರ್ನಾಟಕದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಛಾಪನ್ನು ಮೂಡಿಸ್ತಕ್ಕಂಥ ಸುವರ್ಣ ಅವಕಾಶ ಅದ. ಅದನ್ನು ಬಿಟ್ಟು ಅದನ್ನು ಹೇಳ್ದ ಇದನ್ನು ಹೇಳ್ದ ಅಂತಂದು ಸುಳ್ಳು ಸುದ್ದಿ ಹಬ್ಸ್ಕೊತ ಕೂತಿದಾರೆ ಇಲ್ಲಿ. ಸುಮಂತನ ತಂದೆ ತಾಯಿ ಅವರೆಲ್ಲ ಕುಟುಂಬಸ್ಥರು ಹೊರಗಡೆ ಬರಬೇಕು, ಹೋರಾಟಕ್ಕೆ ಇಳಿಬೇಕು, ಅಂದಾಗ ಸುಮಂತನಿಗೆ ನ್ಯಾಯ ಸಿಗ್ತದೆ. ಇಲ್ಲಿ ಕೂತ್ಕೊಂಡು ನಾಟಕ ಎಬ್ಸಿರಿ ಎಲ್ಲರೂ. ಅರ್ಥ ಮಾಡ್ಕೊಳ್ಬೇಕು. ಒಬ್ಬ ನಗುಮುಖದ ಒಡೆಯ, ಒಬ್ಬ ಬಾಲ ವಿಜ್ಞಾನಿ, ಮುಂದಿನ ಭಾರತದ ನಾಗರಿಕ, ಒಳ್ಳೆಯ ನಾಗರಿಕ, ಉತ್ತಮ ಪ್ರಜೆ ಕಳ್ಕೊಂಡಿದ್ದೇವೆ ನಾವು. ಅದು ಕೊಲೆಯಾಗಿ ಯಾವುದು ಅನೈತಿಕ ಸಂಬಂಧಕ್ಕೆ ಆಯ್ತು, ಹೊಟ್ಟೆ ಕಿಚ್ಚಿಗೆ ಆಯ್ತು. ಇಲ್ಲಿ 2 ನೋಡ್ರಿ, ಒಂದು ಕುಟುಂಬದವ್ರನ್ನ ಹಾಕಿ ಜಡ್ಜಿ ಇನ್ಕ್ವೈರಿ ಮಾಡಬೇಕು, ಇನ್ನೊಂದು ಕಡೆ ಆ ಸುಮಂತನ ಗೆಳೆಯರ ಪಾಲಕರನ್ನ ಅವ್ರನ್ನೂ ಕೂಡ ಹಾಕಿ ಜಡ್ಜಿ ಮಾಡಬೇಕು, ಮತ್ತೊಂದು ಖಾಸಗಿ ಶಾಲೆ ಯಾವುದವನು ರೊಕ್ಕಪಕ್ಕದವ್ರು ಅವ್ರನ್ನೂ ಹಿಡ್ರಿ ಮತ್ತು ಹಾಕ್ರಿ, ಆ ಕ್ಯಾಮ್ರಾದಾಗ ಹಿಡ್ಕೊಳ್ರಿ. ಅವ್ನು ಬರೀ ಹಾದ ಅಂತಿರಲ್ಲ, ಯಾವಾಗ ಬಂದು ಅನ್ನೋದು ಚೆಕ್ ಮಾಡ್ಕೊಳ್ರಿ. 8-15 ದಿನ 1 ತಿಂಗಳು ತೆಗಿರಿ, ಯಾವ್ಯಾವ ವ್ಯಕ್ತಿಯಲ್ಲಿ ಬೈಕ್ ತೊಗೊಂಡು ಬರ್ತಿದ್ದ ಅದನ್ನೆಲ್ಲ ಚೆಕ್ ಮಾಡ್ರಿ, ಅವರೆಲ್ಲ ಇನ್ಕ್ವೈರಿ ಮಾಡ್ರಿ ಅವ್ರನ್ನ. ಅದನ್ನು ಬಿಟ್ಟು ಅವನು ಸುಳ್ಳು ಸುದ್ದಿ ಹಬ್ಸ್ಕೋತು. ಇನ್ನೂ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಲ್ಲ, FSL ಕಳ್ಸಾರಂತ. FSL ನಿಮ್ಮ ಮನೆಯಾಗ ಫ್ರಿಜ್ಜಾ ಟ್ರೆಜರಿ ಎಲ್ಲ ಕಳಿಸಿಬಿಡ್ರಿ ಅವನು ಹೋಗಲಿ, ಎಲ್ಲ ಹೋಗಲಿ. ಮತ್ತು ಒಂದು 10 ವರ್ಷ ಹೋಗಲಿ ಅದು ಕೇಸ್. ಮತ್ತೆ ಬರ್ತೇನೆ ರೀ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.